A simple lump of clay may look simple, but in the hands of a potter, it becomes a vessel, a lamp, a home for water, and a part of tradition. Let us introduce Kumar Kulal, who lives in Kirthanagar near Brahmavara. He owns a pottery workshop where he carries forward his family tradition, shaping each piece with care and passion. ನನ್ನ ಹೆಸರು ಕುಮಾರ್ ಕುಲಾಲ್. ಆರೂರು ಕೀರ್ತಿನಗರ ಬ್ರಹ್ಮವರ ತಾಲೂಕು. ಇಲ್ಲಿ ನಾನು 51 ವರ್ಷದ ಹೆಚ್ಚಿಗೆ ಕುಂಬಾರಿಕೆ ಮಾಡ್ಕೊಂಡಿದ್ದೇನೆ. For more than 5 decades, Kumar has perfected his craft, quietly shaping tradition into every bowl and vase he creates. ವರ್ಷಕ್ಕೊಮ್ಮೆ ಈ ಕೊಯ್ಯ ಮಣ್ಣು ಅಂತ ಹೇಳಿದ್ರೆ ಭೂಮಿ ಅಡಿ 4 ಫೀಟ್ ಅಡಿಯ ಗಾತ್ರದಲ್ಲಿ ಸಿಗುವುದು. ಯಾಕಂದರೆ ಒಂದೇ ಊರು ಎಲ್ಲ ಊರಿನ ಮಣ್ಣು ನಮಗೆ ಆಗೋದಿಲ್ಲ. ಒಂದು ಕಮಿಣ ಅಂತ ಹೇಳಿದ್ರೆ ಒಂದು ದಾಸಪೆಟ್ಟು, ಒಂದು ಕುರುಡುಂಜೆ, ಒಂದು ಮಂದರ್ತಿ, ಒಂದು ಒಕ್ಕೂಡಿ, ಒಂದು ಕುಕ್ಕಿಹಳ್ಳಿ. The process begins with raw mud. It is first left to dry. Then, it is taken to a machine where stones and impurities are carefully removed. What remains is turned into a fine powder. This powder is then mixed with water and poured into a container on the ground. ಕರಡಿ ಬಿಟ್ಟ ಮಣ್ಣು ಒಂದು ವಾರದಲ್ಲಿ ಗಟ್ಟಿಯಾಗುತ್ತೆ, ಡ್ರೈ ಆದ ನಂತರ ಆ ಮಣ್ಣಿಗೆ ಆ ಧೂಳನ್ನು ಹಾಕಿ ಮಿಕ್ಸ್ ಮಾಡಿ ರಾಶಿ ಮಾಡಿ ಒಂದು ಕುತ್ರೆ ಮಾಡಿ ರಾಶಿ ಮಾಡ್ತಿದ್ದೇವೆ. The mixture is then transferred to another machine where it is compressed and thoroughly mixed, resulting in a final workable clay. In the next stage, the prepared clay is taken to the wheel, where workers shape the pottery by hand. Traditionally, this process was carried out using a wooden wheel. Today, electric motorized wheels are also used to rotate the clay and assist in shaping the pottery. Shaping a pot on the wheel is not an easy task. It takes skill, patience, and years of practice. Not everyone who sits at the wheel can make a pot. This is not just work. It is a tradition shaped by hand. After the pot is shaped, it is placed in the sun to dry. This allows the clay to harden slowly and evenly before the next step. ಅದನ್ನು ತುಂಬ ಕೆಲಸ ಉಂಟು. ಒಂದು ಆಳಿಗೆ ದಿವಸಕ್ಕೆ 3 ದಿವಸ ಬೇಕಾಗುತ್ತೆ. ಏಕೆಂದರೆ ಒಂದು 25-20 ಪಾತ್ರೆ ಮಾಡಬೇಕಾದ್ರೆ 3 ದಿವಸ ಬೇಕು ಒಂದು ಆಳಿಗೆ. ಅದನ್ನು ಮತ್ತೆ ಕಡೆಗೆ ಒಂದು 300, 400, 500 ಮಡಿಕೆ ಆದ ನಂತರ ಒಂದು ಗೂಡಲ್ಲಿ ಹಾಕಿ ಬೇಯಿಸ್ತೇವೆ. ಬೇಯಿಸೋದು ತುಂಬ ಕಷ್ಟ. ಒಂದು ಗೂಡಿಗೆ ಸಾಧಾರಣ ಒಂದು 4 ಮೀಟರ್ ಕಟ್ಟಿಗೆ ಬೇಕಾಗುತ್ತೆ. 24 ಗಂಟೆ ಆವಿಯಲ್ಲಿ ಬೇಯಿಸಬೇಕು. Once all the pots are ready, they are placed in the kiln. Firing begins at 7 a.m. and runs until 6 p.m. After that, the fire is gradually raised, and the entire process takes 24 hours in total. ಒಂದು ಬೆಳಗ್ಗೆ ಒಂದು 5 ಗಂಟೆಗೆ 4 ಗಂಟೆಗೆ ಗೆಂಡೆ ಎಳೆದು ನಿಲ್ಲಿಸ್ತೇವೆ. ಗೆಂಡೆ ಎಳೆದು ನಿಲ್ಲಿಸಿದ ನಂತರ 9 ಗಂಟೆ ಆಗ್ಬೋದು. ಅದನ್ನು ಪಾತ್ರನ ಆ ಬಟ್ಟೆಯಲ್ಲಿ ಈಗ ಮೊದಲು ಹುಲ್ಲು ಮಣ್ಣು ಹಾಕಿ ಅದನ್ನು ಬೇಯ್ತಿತ್ತು. ಈಗ ಹೊಸ ಸಿಸ್ಟಮ್ ಮಾಡಿದ್ದೇವೆ. Once the firing is complete, the kiln is opened. Using 2 mechanical jacks, the finished pots are carefully removed. The potter must be extremely careful. If the pot is broken while being removed from the kiln, the clay cannot be reused. Before the pots are sent to the markets, each pot is carefully inspected by the potters. ನನ್ನ ಹೆಸರು ಸಂತೋಷ್ ಅಂತ, ಕರ್ಜೆಯಿಂದ. ಮೊದಲು ಬೇರೆ ಎಲ್ಲ ಉದ್ಯೋಗ ಮಾಡ್ಕೊಂಡಿದ್ದೆ, ಹೋಟ್ಲಲ್ಲಿ ಅಲ್ಲಿ ಇಲ್ಲೆಲ್ಲ ಮಾಡ್ತಾಯಿದ್ದೆ. ನಮ್ಮ ತಂದೆಯವರು ಮೊದಲು ಮಾಡ್ತಾಯಿದ್ರು. ನನಗೆ ಊರಲ್ಲೇ ಸೆಟ್ಲ್ ಆಗೋಕ್ಕೋಸ್ಕರ ಕೆಲಸ ಇವ್ರ ಹತ್ರ ಬಂದು ಕೇಳಿದೆ. ಆವಾಗ ಅಷ್ಟೇನು ಗೊತ್ತಿದ್ದಿಲ್ಲ. ಆಮೇಲೆ ಇವ್ರ ಹತ್ರನೇ ಕಲಿತು ಇವಾಗ ಸಾಧಾರಣ ಮಟ್ಟಿಗೆ ಮಾಡುವಂಥ ಒಂದು ಇದಿದ್ದೆ ನನಗೆ. ಇದ್ರಿಗೆ ಹೆಮ್ಮೆ ಏನಂತ ಹೇಳಿದ್ರೆ ನಮ್ಮ ಕುಲಕಸುಬು ಕೆಲಸ ಇದೆ. ಯಾಕಂದರೆ ಇನ್ನೊಬ್ಬರ ಮನೆ ದುಡಿಬೇಕಲ್ಲ. ನಾವು ಅದನ್ನು ಮುಂದುವರಿಸಿದರೆ ಎಲ್ಲ ನಮ್ಮ ಏರಿಯಾದಲ್ಲಿ ಸಾಧಾರಣ 100 ಮಂದಿ ಮಾಡ್ತಿದ್ದಾರೆ. ಈ ಮಡಿಕೆ ಎಲ್ಲ ಬಿಟ್ಟಿದ್ದಾರೆ, ನಾನಂತೂ ಬಿಡಲೇ ಇಲ್ಲ.
ಉಡುಪಿಗೆ, ಮಲ್ಪೆಗೆ, ಕಲ್ಯಾಣಪುರಕ್ಕೆ ತಲೆವಾರಿಯಲ್ಲಿ ಹೊತ್ಕೊಂಡು ಹೋಗಿದ್ದ ದಿವಸ ಉಂಟು. ದೋಣಿಯಲ್ಲಿ ಆಚೆಗೆ ಸಂಗಡ ದೋಣಿಯಲ್ಲಿ 4-5 ಹೊರ ಇಟ್ಟು ಪಾಸ್ ಮಾಡಿ ಹೋದ ಕಷ್ಟ ಉಂಟು. ಇಲ್ಲಿಂದ ಮಲ್ಪೆ ಅಂತ ಹೇಳಿದ್ರೆ ಎಷ್ಟು ದೂರ ಉಂಟು, ಎಷ್ಟು ಕಿಲೋಮೀಟರ್ ಆಗ್ಬೋದು, ಅಷ್ಟು ದೂರ ಹೊತ್ಕೊಂಡು ಹೋಗಿ ನಾವು ಮಾರಿದ್ದೇವೆ. ಒಂದು ಪೈಸದ ವ್ಯಾಪಾರ ಆಗುವುದಿಲ್ಲ ಅವಾಗ. ಏನಂದರೆ ಸಂತೆಗೆ ಹೋಗಿದರೆ ಸಂತೆಯಲ್ಲಿ ಸುಂಕ ಕೊಡಲಿಕ್ಕೆ ಇಲ್ಲ, ಸುಂಕದವ್ರ ಹತ್ರ ಹಣ ತಗೊಂಡು ನಾವು ಆ ಜೀವನ ಮಾಡ್ಕೊಂಡಿದ್ದೇವೆ. ಅದ್ರ ನಂತರ ಸ್ವಲ್ಪ ಸ್ವಲ್ಪ ಈ ಅಲಿಮಿನಿಂದ ತೊಂದರೆ ಬಂದ್ರಿಂದ ನಮ್ಗೆ ಸ್ವಲ್ಪ ಬೇಡಿಕೆ ಬಂತು. ಕೆಲವರು ತುಂಬ ಕಡೆಯವರು ಬಿಟ್ಟು ಕೈದೇ ಮಾಡಿಬಿಟ್ಟಿದ್ರು, ಪೂರೈಸೋದಿಲ್ಲ. ಅವಾಗ ವ್ಯಾಪಾರನೂ ಇಲ್ಲ, ಅವರಿಗೆ ಒಂದು ಊಟಕ್ಕೆ ಗತಿ ಇಲ್ಲ. ನಮಗೂ ಹಾಗೆ ಆಯಿತು. ಆದರೂ ನಾನು ಅದನ್ನು ಬಿಡಲೇ ಇಲ್ಲ. ಯಾಕಂದರೆ ನೋಡುವ ಇನ್ನಾರು ಆಗುತ್ತೋ ನೋಡು. ಈಗ ನಮ್ಮ ದೇವ್ರ ಲೆಕ್ಕದಲ್ಲಿ ಈ ಕಸಬು ಮಾಡಿದರೆ ಏನು ತಲೆಬಿಸಿ ಇಲ್ಲ, ಏನು ತೊಂದರೆ ಇಲ್ಲ.